ಒಂದು ಬ್ಯಾಸ್ಕೆಟ್ಬಾಲ್ ಮತ್ತು ಒಂದು ಹಕ್ಕಿಯ ಗರಿಯನ್ನು ಗಾಳಿಯೇ ಇಲ್ಲದ ನಿರ್ವಾತ ಪ್ರದೇಶದಲ್ಲಿ ಕೆಳಗಡೆ ಹಾಕಿದರೆ ಇವೆರಡು ಒಂದೇ ವೇಗದಲ್ಲಿ ಕೆಳಗೆ ಬೀಳುತ್ತದೆ ಮತ್ತು ಒಂದೇ ಸಮಯದಲ್ಲಿ ನೆಲವನ್ನು ಮುಟ್ಟುತ್ತದೆ. ಆದರೆ ಇದು ಹೇಗೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ. ಬ್ಯಾಸ್ಕೆಟ್ಬಾಲ್ಗೆ ಹೆಚ್ಚು ತೂಕ ಇರುತ್ತದೆ, ಅಂದರೆ ಭೂಮಿ ಅದರ ಮೇಲೆ ತುಂಬ ಹೆಚ್ಚಿನ ಗುರುತ್ವಾಕರ್ಷಣ ಬಲವನ್ನು ಹಾಕುತ್ತದೆ. ಮತ್ತೊಂದೆಡೆ ಗರಿಗೆ ತುಂಬ ಹಗುರವಾಗಿರುತ್ತದೆ, ಅಂದರೆ ಭೂಮಿ ಮೇಲೆ ಅದರ ಮೇಲೆ ತುಂಬಾ ಕಡಿಮೆ ಗುರುತ್ವಾಕರ್ಷಣ ಬಲವನ್ನು ಹಾಕುತ್ತಿದೆ. ಭೂಮಿಯು ಬ್ಯಾಸ್ಕೆಟ್ಬಾಲ್ ಅನ್ನು ಗರಿಗಿಂತ ಹೆಚ್ಚಾಗಿ ಬಲದಿಂದ ಕೆಳಗೆ ಎಳೆಯುತ್ತಿದ್ರು ಇವೆರಡು ಒಂದೇ ವೇಗದಲ್ಲಿ ಯಾಕೆ ಬೀಳುತ್ತದೆ ಕೆಳಗಡೆ? ನಾವು ಸಾಮಾನ್ಯವಾಗಿ ಏನೇ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ವಸ್ತುವನ್ನು ಜೋರಾಗಿ ಎಳೆಯುತ್ತಿದೆಯೋ ಅದು ವೇಗವಾಗಿ ಕೆಳಗೆ ಬರುತ್ತದೆ ಅಂತ, ಅದಲ್ವಾ? ಹಾಗಾದ್ರೆ ಇವೆರಡು ಒಂದೇ ವೇಗದಲ್ಲಿ ಬೀಳಲು ಕಾರಣ ಆದ್ರೇನು? ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿದ್ರೆ ನ್ಯೂಟನ್ನ ಚಲನೆಯ ಎರಡನೇ ನಿಯಮವನ್ನ ನೋಡ್ಬೇಕು. ಸರಳವಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ನಿಯಮ ಏನ್ ಹೇಳುತ್ತೆ ಗೊತ್ತಾ? ಒಂದು ವಸ್ತುವಿನ ಮೇಲೆ ಕೆಲಸ ಮಾಡುವ ಒಟ್ಟು ಬಲವು ಅದರ ವಸ್ತುವಿನ ದ್ರವ್ಯರಾಶಿಗೆ ಮತ್ತು ವೇಗವರ್ಧನೆಗೆ ಗುಣಲಬ್ಧಕ್ಕೆ ಸದಾ ಸಮನಾಗಿರುತ್ತದೆ ಅಂತ ಬರೀಬಹುದು. ಅಂದ್ರೆ ಇಲ್ಲಿ ಎಫ್ ಅಂದ್ರೆ ಬಲ ಅಂತ ಹೇಳ್ಬೋದು, ಎಂ ಅಂದ್ರೆ ದ್ರವ್ಯರಾಶಿ ಮತ್ತು ಎ ಅಂದ್ರೆ ವೇಗವರ್ಧನೆ ಅಂತ ಹೇಳ್ಬೋದು. ಇದನ್ನೇ ನಾವು ಎಫ್ ಈಕ್ವಲ್ಸ್ ಎಂ ಎ ಅಂತ ಬರ್ಕೋತೀವಿ. ಈ ಸೂತ್ರದಿಂದ ನಮಗೆ ಬಲದ SI ಏಕಮಾನ ಹೇಗೆ ಅಳೆಯೋದು ಅಂತ ಗೊತ್ತಾಗುತ್ತೆ. ದ್ರವ್ಯರಾಶಿಯ ಮಾನ ಕಿಲೋಗ್ರಾಮು ಮತ್ತು ವೇಗವರ್ಧನೆಯ ಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾಗಿ ಬಲದ ಮಾನ ಏನಾಗುತ್ತೆ ಅಂತ ಹೇಳಿದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೋದು. ನ್ಯೂಟನ್ ಅವರ ಮಹತ್ವವಾದ ಕೆಲಸವನ್ನು ಗೌರವಿಸಲು ನಾವು ಈ ಮಾನವನ್ನು ನ್ಯೂಟನ್ ಅಂತ ಕೂಡ ಕರಿತೀವಿ. ಒಂದು ನ್ಯೂಟನ್ ಅಂತ ಹೇಳಿದ್ರೆ ಮೂಲಭೂತವಾಗಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೋದು. ಈ ಸೂತ್ರ ನಮಗೆ ಏನು ಹೇಳುತ್ತದೆ? ಈ ಎಫ್ ಈಕ್ವಲ್ಸ್ ಎಂ ಎ ಸೂತ್ರವು ನಮಗೆ ಅಸಲಿಯಾಗಿ ಏನು ತಿಳಿಸಲು ಪ್ರಯತ್ನಿಸುತ್ತದೆ ಅಂತ ಈಗ ನೋಡೋಣ. ಒಮ್ಮೆ ನ್ಯೂಟನ್ನ ಮೊದಲ ನಿಯಮವನ್ನು ನೆನಪಿಸ್ಕೊಳ್ಳಿ. ಒಂದು ವಸ್ತುವಿನ ಮೇಲೆ ಯಾವುದೇ ನಿವ್ವಳ ಬಲ ಇಲ್ದಿದ್ದಾಗ ಆ ವಸ್ತುವು ತನ್ನ ಸ್ಥಿರ ಸ್ಥಿತಿಯಲ್ಲೇ ಅಥವಾ ಒಂದೇ ಸಮಾನದ ಚಲನೆಯ ಸ್ಥಿತಿಯಲ್ಲೇ ಮುಂದುವರಿಯುತ್ತದೆ ಅಂತ ನಾವು ನೋಡಿದ್ದೀವಿ. ಅಲ್ಲಿಂದ ಮುಂದುವರೆದು ಒಂದು ವಸ್ತುವಿನ ಮೇಲೆ ನಿವ್ವಳ ಬಲ ಕೆಲಸ ಮಾಡಿದಾಗ ಆ ವಸ್ತುವು ವೇಗವರ್ಧನೆಯನ್ನು ಪಡೆಯುತ್ತದೆ, ಅಂದರೆ ಅದರ ವೇಗವನ್ನು ಬದಲಾಗುತ್ತದೆ ಅಂತ ಕೂಡ ನೋಡಿದ್ದೀವಿ. ಈಗ ನ್ಯೂಟನ್ನ ಎರಡನೇ ನಿಯಮ ನಮಗೆ ಏನು ತಿಳಿಸುತ್ತದೆ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಮೇಲೆ ನಿವ್ವಳ ಬಲವನ್ನು ಪ್ರಯೋಗಿಸಿದಾಗ ಅದಕ್ಕೆ ಎಷ್ಟರ ಮಟ್ಟಿಗೆ ವೇಗವರ್ಧನೆ ಸಿಗುತ್ತದೆ ಅಂತ ನಮಗೆ ನಿಖರವಾಗಿ ಲೆಕ್ಕ ಹಾಕಿ ಹೇಳುತ್ತದೆ. ಆದ್ರಿಂದ ಈ ಸೂತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಉತ್ತಮವಾದ ವಿಧಾನ ಏನು ಅಂತ ಹೇಳಿದ್ರೆ, ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗ ಮಾಡಿದಾಗ ಅದಕ್ಕೆ ಸಿಗುವ ವೇಗವರ್ಧನೆಯನ್ನು ನಾವು ಈ ರೀತಿ ಬರೀಬಹುದು. ಎ ಈಕ್ವಲ್ಸ್ ಎಫ್ ನೆಟ್ ಬೈ ಎಂ, ಅಂದರೆ ವೇಗವರ್ಧನೆ ಇಸ್ ಈಕ್ವಲ್ಸ್ ಟು ಒಟ್ಟು ನಿವ್ವಳ ಬಲ ಭಾಗಿಸು ವಸ್ತುವಿನ ದ್ರವ್ಯರಾಶಿ ಅಂತ ಹೇಳ್ಬೋದು. ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ನ್ಯೂಟನ್ನ ಎರಡನೇ ನಿಯಮವು ವಸ್ತುಗಳ ವೇಗವರ್ಧನೆ, ಬಲ ಮತ್ತು ದ್ರವ್ಯರಾಶಿಗಳ ಈ ಮೂರರ ನಡುವೆ ಇರೋ ಸಂಬಂಧವನ್ನು ಕನೆಕ್ಟ್ ಮಾಡುತ್ತದೆ. ನಾವೀಗ ಇದ್ರ ಮೇಲೆ ಸ್ವಲ್ಪ ಉದಾಹರಣೆಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಿಮ್ಮ ಮುಂದೆ ಈಗ 15 kg ಇರೋ ದ್ರವ್ಯರಾಶಿ ಇರುವ ಒಂದು ಫ್ರಿಡ್ಜ್ ಇದೆ ಅಂತ ಊಹಿಸ್ಕೊಳ್ಳಿ. ಈಗ ನೀವು ಅದರ ಮೇಲೆ 45 ನ್ಯೂಟನ್ ಅಷ್ಟು ಬಲವನ್ನು ಹಾಕುತ್ತಿದ್ದೀರಾ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇದಕ್ಕೆ ಸಿಗುವ ವೇಗವರ್ಧನೆ ಎಷ್ಟು ಅಂತ ಲೆಕ್ಕ ಹಾಕಿ ಒಮ್ಮೆ ವಿಡಿಯೋನ ಪಾಸ್ ಮಾಡಿ ಇದನ್ನ ಲೆಕ್ಕ ಹಾಕಲು ಪ್ರಯತ್ನಿಸಿ. ಸೂತ್ರದ ಪ್ರಕಾರ ವೇಗವರ್ಧನೆ ಎಂದರೆ ನಿವ್ವಳ ಬಲ ಭಾಗಿಸು ದ್ರವ್ಯರಾಶಿ. ಇಲ್ಲಿ ಕೇವಲ ಒಂದೇ ಬಲದ ಬಗ್ಗೆ ಹೇಳುತ್ತಿರೋದ್ರಿಂದ ನೆಟ್ ಬಲ ಅನ್ನೋದು 45 ನ್ಯೂಟನ್ ಆದರೆ ಅದನ್ನು 15 kg ಇಂದ ಭಾಗಿಸಿದ್ರೆ ನಮಗೆ ಉತ್ತರ ಸಿಗುತ್ತದೆ. 45 ನ್ಯೂಟನ್ ಡಿವೈಡೆಡ್ ಬೈ 15 ಮಾಡಿದ್ರೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಬರುತ್ತೆ. ನೋಡಿದ್ರ, ನ್ಯೂಟನ್ನ ಎರಡನೇ ನಿಯಮವನ್ನು ಬಳಸಿ ನಾವು ವೇಗವರ್ಧನೆಯನ್ನು ಎಷ್ಟು ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಈ ಉದಾಹರಣೆಯಿಂದ ನಾವು ಎಷ್ಟೊಂದು ವಿಷಯಗಳನ್ನ ಕಲಿಬಹುದು ಅಂತ ಹೇಳಿದ್ರೆ, ಬಲ ಹೆಚ್ಚಾದ್ರೆ ಏನಾಗುತ್ತದೆ? ಒಂದ್ ವೇಳೆ ನಾವು 45 ನ್ಯೂಟನ್ಗಿಂತ ಹೆಚ್ಚಿನ ಬಲವನ್ನ ಹಾಕಿದ್ರೆ ಫ್ರಿಡ್ಜಿನ ವೇಗವರ್ಧನೆ ಅನ್ನೋದು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಅಂದ್ರೆ ಬಲ ಹೆಚ್ಚಾದಷ್ಟು ವೇಗವರ್ಧನೆ ಅನ್ನೋದು ಕೂಡ ಹೆಚ್ಚಾಗುತ್ತದೆ ಅಂತ. ಇಲ್ಲಿ ತೂಕ ಅನ್ನೋದು ಇನ್ನೂ ಹೆಚ್ಚಾಗಿದ್ದಿದ್ರೆ ಏನಾಗ್ತದೆ? ಒಂದು ವೇಳೆ ಈ ಫ್ರಿಡ್ಜ್ ಇನ್ನೂ ದೊಡ್ಡದಾಗಿತ್ತು, ತುಂಬಾ ತೂಕವಾಗಿದ್ರೆ ನಾವು ಅಷ್ಟೇ ಬಲವನ್ನು ಹಾಕಿದ್ರೆ ಏನಾಗುತ್ತಿದ್ದು? ಆಗ ಫ್ರಿಡ್ಜ್ನ ತುಂಬಾ ನಿಧಾನವಾಗಿ ವೇಗ ಪಡೆದುಕೊಳ್ತಿತ್ತಲ್ವಾ? ಅಂದ್ರೆ ಅದರ ವೇಗವರ್ಧನೆ ಅನ್ನೋದು ತುಂಬಾ ಕಡಿಮೆ ಇರ್ತಿತ್ತು. ಯಾಕಂತ ಹೇಳಿದ್ರೆ ಸೂತ್ರದಲ್ಲಿರುವ ಕೆಳಗಿರೋ ದ್ರವ್ಯರಾಶಿ ಸಂಖ್ಯೆ ದೊಡ್ಡದಾದಾಗ ಸಿಗುವ ವೇಗವರ್ಧನೆ ಅನ್ನೋದು ತುಂಬಾ ಚಿಕ್ಕದಾಗಿರ್ತಿತ್ತು. ಅಂತಿಮ ತೀರ್ಮಾನ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಬಲ ಹೆಚ್ಚಾದಷ್ಟು ವೇಗವರ್ಧನೆ ಹೆಚ್ಚಾಗುತ್ತದೆ, ಆದರೆ ದ್ರವ್ಯರಾಶಿ ಹೆಚ್ಚಾದಷ್ಟು ಅದರ ಜಡತ್ವ ಅಂದ್ರೆ ಇನರ್ಷಿಯಾ ಹೆಚ್ಚಾಗುತ್ತದೆ. ಪರಿಣಾಮವಾಗಿ ವೇಗವರ್ಧನೆ ಅನ್ನೋದು ಕಡಿಮೆಯಾಗುತ್ತದೆ. ಈ ಸೂತ್ರವನ್ನ ನಾವು ಏನಾದರೂ ನೋಡಿದ್ರೆ ಸೂಕ್ಷ್ಮವಾಗಿ, ಬಲವು ದ್ರವ್ಯರಾಶಿ ಮತ್ತು ವೇಗವರ್ಧನೆಯ ಮೇಲೆ ಆಧಾರ ಆಗಿದೆ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಇದು ನಿಜ ಅಲ್ಲ.
ಯಾಕಂತ ಹೇಳಿದ್ರೆ ಬಲವು ದ್ರವ್ಯರಾಶಿ ಮತ್ತು ವೇಗವರ್ಧನೆ ಮೇಲೆ ಆಧಾರನೇ ಆಗಿಲ್ಲ. ಉದಾಹರಣೆಗೆ ನೀವು ಫ್ರಿಡ್ಜ್ನ ಮೇಲೆ ಹಾಕುವ ಬಲವು ನಿಮ್ಮ ಶಕ್ತಿಯ ಮೇಲೆ ಆಧಾರವಾಗಿರುತ್ತದೆ. ಅದೇ ರೀತಿ ಭೂಮಿ ಹಾಕುವ ಗುರುತ್ವಾಕರ್ಷಣ ಬಲ ಕೂಡ ಗುರುತ್ವದ ಸಾಮರ್ಥ್ಯದ ಮೇಲೆ ಆಧಾರವಾಗಿರುತ್ತದೆ. ಅದಕ್ಕೂ ವಸ್ತುವಿನ ವೇಗವರ್ಧನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರಿಂದ ಬಲ ಅನ್ನೋದು ಒಂದು ಸ್ವತಂತ್ರ ಅಂಶ, ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್. ದ್ರವ್ಯರಾಶಿ ಕೂಡ ಅಷ್ಟೇ, ಅದು ಒಂದು ಸ್ವತಂತ್ರ ಅಂಶವೇ. ಫ್ರಿಡ್ಜ್ನ ದ್ರವ್ಯರಾಶಿ ಯಾವುದರ ಮೇಲೆ ಆಧಾರವಾಗಿರುತ್ತದೆ? ನೀವು ಫ್ರಿಡ್ಜ್ನ ಒಳಗಡೆ ಎಷ್ಟು ವಸ್ತುಗಳನ್ನು ಇಟ್ಟಿದ್ದೀರಾ ಎಂಬುದರ ಮೇಲೆ ಆಧಾರವಾಗಿರುತ್ತದೆ ಅಲ್ವಾ. ಹಾಗಾಗಿ ಬಲ ಮತ್ತು ದ್ರವ್ಯರಾಶಿ ಎರಡು ಸಂಪೂರ್ಣವಾಗಿ ಸ್ವತಂತ್ರ ಅಂಶಗಳು. ಆದರೆ ವೇಗವರ್ಧನೆ ಮಾತ್ರ ಅಧೀನ ಅಂಶ, ಅಂದರೆ ಪರತಂತ್ರ ಅಂಶ ಅಥವಾ ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಅಂದರೆ ವೇಗವರ್ಧನೆ ಈ ಉಳಿದೆರಡು ಎರಡೂ ಅಂಶಗಳ ಮೇಲೆ ಆಧಾರವಾಗಿರುತ್ತದೆ. ಇದೇ ಕಾರಣಕ್ಕೆ ನನಗೆ ನ್ಯೂಟನ್ನ ಎರಡನೇ ನಿಯಮವನ್ನು F=ma ಅಂತ ಬರೆಯೋ ಬದಲು A=F/m ಅಂತ ಬರೆಯಲು ಇಷ್ಟವಾಗುತ್ತದೆ. ಯಾಕಂತ ಹೇಳಿದ್ರೆ ಮೊದಲನೇ ಸೂತ್ರವು ಬಲವೇ ದ್ರವ್ಯರಾಶಿ ಮತ್ತು ವೇಗವರ್ಧನೆಯ ಮೇಲೆ ಆಧಾರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಮೂಡಿಸ್ಬೋದು. ಆದರೆ ಎರಡನೇ ಸೂತ್ರ ವೇಗವರ್ಧನೆ ಎಂಬುದು ಬಲ ಮತ್ತು ದ್ರವ್ಯರಾಶಿಯ ಮೇಲೆ ಅವಲಂಬಿತವಾಗಿದೆ ಅಥವಾ ಆಧಾರವಾಗಿದೆ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತದೆ. ಈಗ ಈ ವಿಷಯ ನಿಮಗೆ ಪೂರ್ತಿಯಾಗಿ ಸ್ಪಷ್ಟ ಆಗಿದ್ರೆ ನಾವು ಮತ್ತೆ ವಿಡಿಯೋದ ಆರಂಭದ ಪ್ರಶ್ನೆಗೆ ಹೋಗೋಣ. ತುಂಬಾ ತೂಕವಿರುವ ಈ ಬ್ಯಾಸ್ಕೆಟ್ ಬಾಲ್ ಮೇಲೆ ಭೂಮಿಯು ಅಷ್ಟೊಂದು ಹೆಚ್ಚಿನ ಬಲವನ್ನು ಹಾಕುತ್ತಿದ್ರು, ಗರಿಗೆ ಹೋಲಿಸಿದ್ರೆ ಬ್ಯಾಸ್ಕೆಟ್ ಬಾಲ್ ಮೇಲೆ ಹೆಚ್ಚಿನ ಬಲ ಪ್ರಯೋಗಿಸ್ತಿದ್ರು. ಇವೆರಡು ಒಂದೇ ವೇಗದಲ್ಲಿ ಯಾಕೆ ಬೀಳುತ್ತಿದೆ ಹಾಗಾದ್ರೆ? ಈಗ ನೀವು ಇದಕ್ಕೆ ಉತ್ತರ ಹೇಳ್ತೀರಾ? ಒಮ್ಮೆ ವಿಡಿಯೋನ ಪಾಸ್ ಮಾಡಿ ಯೋಚನೆ ಮಾಡಿ. ಇದರ ಅಸಲಿ ಉತ್ತರ ನಾನು ಕೇಳಿದ ಪ್ರಶ್ನೆಯಲ್ಲೇ ಅಡಗಿದೆ. ಬ್ಯಾಸ್ಕೆಟ್ ಬಾಲ್ ಮೇಲೆ ಹೆಚ್ಚಿನ ಬಲ ಕೆಲಸ ಮಾಡುತ್ತಿರುವುದು ನಿಜ, ಆದರೆ ಅದೇ ಸಮಯದಲ್ಲಿ ಬಾಲ್ನ ದ್ರವ್ಯರಾಶಿ ಕೂಡ ತುಂಬಾ ಹೆಚ್ಚಾಗಿದೆ. ಅದಕ್ಕೆ ತುಂಬಾ ಹೆಚ್ಚಿನ ಜಡತ್ವ ಇದೆ, ಅಂದ್ರೆ ಇನರ್ಷಿಯಾ ತುಂಬಾ ಹೆಚ್ಚಿದೆ. ನಾನು ಆಗ್ಲೇ ನೋಡಿದ ಹಾಗೆ ವೇಗವರ್ಧನೆಯು ಕೇವಲ ಬಲದ ಮೇಲೆ ಮಾತ್ರ ಆಧಾರ ಆಗಿಲ್ಲ, ಅದು ಜಡತ್ವದ ಮೇಲೂ ಆಧಾರವಾಗಿದೆ ಅಂತ ಹೇಳ್ಬೋದು. ಬ್ಯಾಸ್ಕೆಟ್ ಬಾಲ್ನ ಕೇಸ್ನಲ್ಲಿ ಬಲ ಎಷ್ಟು ಹೆಚ್ಚಾಗಿದೆಯೋ ಅದರ ಚಲನೆಯನ್ನು ವಿರೋಧಿಸುವ ಜಡತ್ವ ಕೂಡ ಅಷ್ಟೇ ಹೆಚ್ಚಾಗಿರುತ್ತದೆ. ಮತ್ತೊಂದೆಡೆ ಗರಿಯನ್ನು ನೋಡಿ, ಇಲ್ಲೂ ಅಷ್ಟೇ ಗರಿಯ ಮೇಲೆ ಕೆಲಸ ಮಾಡುತ್ತಿರುವ ಬಲ ತುಂಬ ಕಡಿಮೆ ಇದೆ, ಆದರೆ ಅದರ ಜೊತೆ ದ್ರವ್ಯರಾಶಿ ಮತ್ತು ಜಡತ್ವ ಕೂಡ ಅಷ್ಟೇ ಕಡಿಮೆಯಾಗಿರುತ್ತದೆ. ಅಂದರೆ ಒಂದು ಕಡೆ ಹೆಚ್ಚಿನ ಬಲ ಮತ್ತು ಅದನ್ನು ತಡೆಯುವ ಅಷ್ಟೇ ಹೆಚ್ಚಿನ ಜಡತ್ವ ಇರುವ ಬ್ಯಾಸ್ಕೆಟ್ ಬಾಲ್ ಇದೆ, ಇನ್ನೊಂದು ಕಡೆ ಇಲ್ಲಿ ನೋಡಿದ್ರೆ ಕಡಿಮೆ ಬಲ ಮತ್ತು ಅಷ್ಟೇ ಕಡಿಮೆ ಜಡತ್ವ ಇರುವ ಗರಿ ಇದೆ. ಇವೆರಡರ ಬಲ ಮತ್ತು ದ್ರವ್ಯರಾಶಿಯನ್ನು ನಾವು ಭಾಗಿಸಿದಾಗ ನಮಗೆ ಸಿಗುವ ಅಂತಿಮ ವೇಗವರ್ಧನೆ ಉತ್ತರ ಎರಡಕ್ಕೂ ಪೂರ್ತಿ ಒಂದೇ ಆಗಿರುತ್ತದೆ. ಇವೆರಡು ಅಂಶಗಳು ಒಂದನ್ನೊಂದು ಬ್ಯಾಲೆನ್ಸ್ ಮಾಡಿಕೊಂಡಿರುತ್ತದೆ. ಇದೇ ಕಾರಣಕ್ಕೆ ಗುರುತ್ವಾಕರ್ಷಣೆಯಿಂದಾಗಿ ಇವೆರಡೂ ಪಡೆಯುವ ವೇಗವರ್ಧನೆ ಒಂದೇ ಆಗಿರುತ್ತದೆ ಮತ್ತು ಈ ಎರಡು ಒಟ್ಟಿಗೆ ಬಂದು ಒಂದೇ ಸಮಯದಲ್ಲಿ ನೆಲವನ್ನು ಮುಟ್ಟುತ್ತದೆ.